ದೇನಹಳ್ಳಿ ಗ್ರಾಮ ಪಂಚಾಯಿತಿ ಏರಿಯಾದಲ್ಲಿ ಬರ್ತಕ್ಕಂಥ 4-5 ಹಳ್ಳಿಗಳ ಗ್ರಾಮಗಳ ರೈತರ ಜಮೀನು ಸುಮಾರು 600 ಎಕರೆ KIDB ಅವರು ಬಲವಂತವಾಗಿ ಸ್ವಾಧೀನ ಮಾಡಬೇಕು ಅಂತೇಳಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿ ಇವತ್ತು ಇಲ್ಲಿನ ರೈತರು ನಮಗಿರ್ತಕ್ಕಂಥದ್ದು ಕೆಲವು ಗುಂಟೆಗಳು ಜಮೀನು ಮಾತ್ರ 1 ಎಕರೆ, ಅರ್ಧ ಎಕರೆ, ಮುಕ್ಕಾಲು ಎಕರೆ ಇಟ್ಕೊಂಡಿದ್ದೀವಿ. ಅದು ನಮಗೆ ಜೀವನಾಧಾರ, ಮುಂದೆ ನಮ್ಮ ಕುಟುಂಬದ ನಮ್ಮ ಮಕ್ಕಳಿಗೆ ಭವಿಷ್ಯತ್ತಿನ ಆಧಾರ. ಇದನ್ನು ಇವರು ಕಿತ್ಕೊಳ್ಳೋಕೆ ಹೊರಟಿದ್ದಾರೆ ಅಂತೇಳಿ ಅವರೆಲ್ಲರೂ ಆತಂಕಿತರಾಗಿದ್ದಾರೆ. ಆದ್ದರಿಂದ KIDB ಆಗಲಿ, ಸರ್ಕಾರ ಆಗಲಿ, ಕಂಪ್ನಿಗಳಾಗಲಿ ರೈತರ ಒಪ್ಪಿಗೆ ಇಲ್ಲದೇ ಬಲವಂತವಾಗಿ ಭೂ ಸ್ವಾಧೀನ ಮಾಡಬಾರ್ದು. ಅದು ಅತ್ಯಂತ ಖಂಡನೀಯ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಉಪಾಧ್ಯಕ್ಷನಾಗಿ ನಾನು ಖಂಡನೆ ಮಾಡ್ತಾಯಿದ್ದೀನಿ. KIDB ಇವತ್ತು ಆ ರೀತಿಯ ರೈತರನ್ನು ವಿಶ್ವಾಸಕ್ಕೆ ತಗೊಂಡು ಮಾತ್ರವೇ ಸ್ವಾಧೀನಕ್ಕೆ ಹೋಗಬೇಕು. ಅವ್ರಿಗೆ ಬೇರೆ ಕಡೆ ಜಮೀನಿದೆ, ಬೇರೆ ಕಡೆ ಹೋಗಿ ನೀವು ಸ್ವಾಧೀನ ಮಾಡಿ. ಮತ್ತು 2ನೇ ಪಾಯಿಂಟ್ ಇದೆ, ಎಲ್ಲ ಕೈಗಾರಿಕೆಗಳನ್ನು ಬೆಂಗಳೂರಲ್ಲೇ ಯಾಕೆ ಮಾಡಬೇಕು? ರಾಜ್ಯದ ಇತರೆ ಭಾಗಗಳಲ್ಲಿ ಮಾಡ್ಬೋದಲ್ಲ, ಬೇಕಾದಷ್ಟು ಜಮೀನು ಇದೆ. ಈಗಾಗಲೇ KIDB ಸ್ವಾಧೀನ ಮಾಡಿದಂಥ ಭೂಮಿ ದೊಡ್ಡದಿದೆ. KIDB ವರ್ಷದಲ್ಲೇ 50,000ಕ್ಕಿಂತ ಹೆಚ್ಚು ಎಕರೆ ಜಮೀನಿದೆ. ಅದನ್ನು ಬಳಸ್ಕೊಳ್ಳಿ. ಯಾವ ರೈತರು ಕೊಡೋದಿಲ್ಲ ಅಂತ ಹೇಳ್ತಾರೆ, ಅದರಿಂದ ಅವ್ರ ಕುಟುಂಬಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದರೆ ಆ ಜಮೀನುಗಳನ್ನು ನೀವು ಬಳಸ್ಕೋಬಾರ್ದು ಅಂಥೇಳಿ, ಅದನ್ನು ನೀವು ಬಲವಂತವಾಗಿ ಸ್ವಾಧೀನ ಮಾಡಬಾರ್ದು ಅಂಥೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇವತ್ತೇನಾಗಿದೆ, ದೇಶದಲ್ಲಿ ಜಾಗತೀಕರಣದ ನೀತಿಗಳ ಭಾಗವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಇಡೀ ದೇಶದ ಅಭಿವೃದ್ಧಿಯನ್ನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ವಹಿಸ್ಕೊಡೋದಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ವ್ಯವಸಾಯವನ್ನು ಕೂಡ ರೈತರ ಕೈಯಿಂದ ಕಿತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ವಹಿಸ್ಕೊಡುವಂಥ ನಿಲುಮೆಯನ್ನು ಇವತ್ತು ತಾಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇದರ ವಿರುದ್ಧ ಹೋರಾಟ ನಡೀತಾ ಇದೆ. ಸೊ ಇದರ ಭಾಗವಾಗಿಯೇ ಈ ರೀತಿಯ ಬಲವಂತದ ಸ್ವಾಧೀನಕ್ಕೆ ಹೋಗ್ತಾ ಇದ್ದಾರೆ. ರೈತರು ಜಾಗೃತಗೊಂಡಿದ್ದಾರೆ, ಅದನ್ನು ವಿರೋಧ ಮಾಡಿ ಹೋರಾಟನೂ ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇವತ್ತು ಸಮಾವೇಶ ಸೇರಿ ಅದನ್ನು ವಿರೋಧ ಮಾಡೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಅವ್ರ ಜೊತೆಯಲ್ಲಿ ಇರ್ತೇವೆ. ಇವತ್ತು ನಮ್ಮ ರೈತರು ವ್ಯವಸಾಯ ಮಾಡೋದು ಬೇಕಾಗಿಲ್ಲ ಅಂತ ಸರ್ಕಾರಗಳು ಓಪನ್ ಆಗಿ ಹೇಳ್ತಾ ಇದೆ. ಒಂದು ಕಾಲ ಇತ್ತು, ರೈತ ಅಂದರೆ ಅನ್ನ ಬೆಳೆದು ಕೊಡೋನು ಅಂತ. ಆ ನಂತರದಲ್ಲಿ ಏನು ಹೇಳಿದ್ರು, ನೀವು ಅನ್ನ ಮಾತ್ರ ಬೆಳೀತಾ ಇದ್ದೀರಿ, ಕಮರ್ಷಿಯಲ್ ಕ್ರಾಪ್ ಬೆಳೀರಿ ಅಂತ ಹೇಳಿದರು. ಈಗ ಅವ್ರೇನು ಹೇಳ್ತಾರೆ, ನೀವು ಬೆಳೆಯೋದೇ ಬೇಡ, ನಾವು ಹೊರಗಿಂದ ಎಲ್ಲ ತರಿಸ್ಕೊಳ್ತೀವಿ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಬೆಳೀತವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳುವಂಥ ಕಾರಣ ಏನಂದರೆ, ಕೃಷಿ ಉತ್ಪಾದನೆ ಇದೆಯಲ್ಲ, ಒಟ್ಟು ಉತ್ಪಾದನೆಯಲ್ಲಿ ಅದರ ಭಾಗ ಕೇವಲ 15-16% ಇದೆ. ಜನಸಂಖ್ಯೆ 50%ಕ್ಕಿಂತ ಹೆಚ್ಚು ಜನ ಇದೆ. ಅದಕ್ಕೆ ನಮ್ಮ ದೇಶ ಹಿಂದುಳಿದಿದೆ ಅಂತ ಅವ್ರು ಹೇಳ್ತಾರೆ. ಮುಂದುವರೆದಂಥ ದೇಶಗಳಲ್ಲಿ ಕೃಷಿ ರಂಗದಲ್ಲಿ ಕೇವಲ 3% ಜನ ಇರ್ತಾರೆ, ಉತ್ಪಾದನೆ ಹೆಚ್ಚು ಮಾಡ್ತಾರೆ. ಹಾಗಾಗಿ ಇಲ್ಲಿ ಇವತ್ತು ತುಂಡು ಜಮೀನುಗಳಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋಕ್ಕಾಗಲ್ಲ, ದೊಡ್ಡ ಬಂಡವಾಳನೂ ಹಾಕೋಕ್ಕಾಗಲ್ಲ, ದೊಡ್ಡ ದೊಡ್ಡ ತಂತ್ರಜ್ಞಾನನೂ ನೀವು ಬಳಸೋಕ್ಕಾಗಲ್ಲ ಅಂತ ಸರ್ಕಾರ ಇವತ್ತು ಜನರ ಮೇಲೆ ಕಾರ್ಪೊರೇಟ್ ಕೃಷಿಯನ್ನು ಹೇರುವಂಥ ಪ್ರಯತ್ನ ಮಾಡ್ತಾಯಿದೆ. ಹಾಗಾಗಿ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಕಾರ್ಪೊರೇಟ್ ಕೃಷಿ ಬೇಡ ಅಂತ ನೀವು ನೋಡಿದಿರಿ, ದೆಹಲಿಯಲ್ಲಿ ಸುಮಾರು 13 ತಿಂಗಳ ಕಾಲ ಸುಮಾರು 5.5 ಲಕ್ಷ ಕುಟುಂಬಗಳು ನಿರಂತರ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಈ ಕಾರ್ಪೊರೇಟ್ ಕೃಷಿಗೆ ಸಂಬಂಧಪಟ್ಟಂಥ 3 ಕಾಯ್ದೆಯನ್ನು ತಂದಿದ್ದರೆ ಅದನ್ನು ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ರೈತರು ನಾವೇ ಈ ದೇಶಕ್ಕೆ ಬೇಕಾದ ಅನ್ನ ಬೆಳ್ಕೊಡ್ತೀವಿ, ಈ ದೇಶದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಮಾಲು ಕೊಡ್ತೀವಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಬೆಳ್ಕೊಡೋಕ್ಕೆ ತಯಾರಿದ್ದೀವಿ, ನಮಗೆ ನೆರವು ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ರೈತರ ಮಾತು ಇವತ್ತು ಸರ್ಕಾರ ಕೇಳೋದಕ್ಕೆ ತಯಾರಿಲ್ಲ, ಅವರು ಕಾರ್ಪೊರೇಟ್ ಕಂಪ್ನಿಗಳ ಮಾತು ಕೇಳ್ತಾ ಇದ್ದಾರೆ. ಅದರಿಂದ ಈ ಸಂಕಷ್ಟ. ನೀವು ಭೂ ಸ್ವಾಧೀನ ಮಾಡಬೇಕು ಅಂತ ಆದರೆ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ರೈತರ ಅಭಿಪ್ರಾಯವನ್ನು ಪಡಿಬೇಕು, ಗ್ರಾಮ ಸಭೆಯನ್ನು ನಡೆಸಬೇಕು. ಮತ್ತು ಇಲ್ಲಿ ಆ ಕೈಗಾರಿಕೆಗಳು ಬಂದರೆ ಅದರ ಪರಿಸರದ ಮೇಲೆ ಏನು ಪರಿಣಾಮ ಆಗ್ತದೆ ಅಂತೇಳಿ ಅಧ್ಯಯನ ಮಾಡಬೇಕು. ಯಾರು ಜಮೀನು ಕೊಡ್ತಾ ಇದ್ದಾರೆ ಅದರಲ್ಲಿ 75% ಜನ ರೈತರು ಒಪ್ಪಿಗೆಯನ್ನು ಕೊಡಬೇಕು ಅಂತ ಇದೆಲ್ಲ ಇದೆ ಕಾನೂನಲ್ಲಿ. ಈ ಕಾನೂನನ್ನು ಅವರು ಪಾಲನೆ ಮಾಡ್ತಾ ಇಲ್ಲ ಅನ್ನೋದೇ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ಈ ದಿನ ನಮ್ಮ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನು KIDB ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ, ಅದನ್ನು ವಿರೋಧಿಸಲಿಕ್ಕೆ ಒಂದು ರೈತ ಹೋರಾಟ ಸಮಿತಿ ಅವಶ್ಯಕತೆ ಇದೆ. ಆ ಸಮಿತಿಯನ್ನು ಇವತ್ತು ರಚನೆ ಮಾಡ್ತಾ ಇದ್ದೇವೆ. ಉತ್ಸಾಹಿ ರೈತರು, ಯುವಕರು ಈ ಸಮಿತಿಯಲ್ಲಿರ್ತಾರೆ. ಹಾಗೂ ನಮ್ಮ ತಾಲೂಕಿನ
ಎಲ್ಲ ರೈತ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಈ ಸಮಿತಿಯಲ್ಲಿ ಇರ್ತವೆ. ಈ ಹೋರಾಟ ನಮ್ಮ ಚುನಾವಣೆ ಮುಗಿದ ಬಳಿಕ ನಮ್ಮ ಈ ಭೂ ಸ್ವಾಧೀನತೆಯನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ನಡೆಸ್ತೇವೆ. ರಸ್ತೆ ರೋಕೋ ಚಳವಳಿ ಇರ್ಬೋದು ಅಥವಾ ಪಾದಯಾತ್ರೆ ಇರ್ಬೋದು, ಇದು ನಮ್ಮ ಹೋರಾಟ ಸಮಿತಿಯಲ್ಲಿ ನಿರ್ಣಯ ಮಾಡ್ತೇವೆ. ನಾವು ರೈತರು, ಈ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಯಾವುದೇ ಕಾರಣಕ್ಕೂ KDBಗೆ ನಮ್ಮ ಭೂಮಿಯನ್ನು ನೀಡಲ್ಲ. ನಿಮಗೆ ನಿಮ್ಮ ಕೋಟ್ಯಾಂತರ ಹಣ ಏನು 5 ಪಟ್ಟು 6 ಪಟ್ಟು ಅಂತ ಹೇಳ್ತಿರಲ್ಲ, ಆ ಹಣ ಬೇಕಾಗಿಲ್ಲ. ನಮಗೆ ಭೂಮಿಯೇ ಬೇಕು. ನೂರಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾದಂತರು ಹಾಗೂ ತಾಯಂದಿರ ಕಾಲದಿಂದಲೂ ಈ ಭೂಮಿಯಲ್ಲಿ ನಾವು ಜೀವನ ನಡೆಸಿದ್ದೇವೆ. ಇಂಥ ಭೂಮಿಯನ್ನು ಕಳ್ಕೊಂಡು ಬೇರೆ ಕಡೆ ನಾವು ವ್ಯವಸಾಯ ಮಾಡಲಿಕ್ಕೆ ಹೋಗಲ್ಲ. ನಾವು ಬೇರೆ ವ್ಯವಹಾರ ಮಾಡಲಿಕ್ಕೂ ಸಹ ನಮಗೆ ಬರೋದಿಲ್ಲ. ಆ ಕಾರಣಕ್ಕಾಗಿ ನಾವು ಭೂಮಿಯನ್ನು ಬಿಡಲ್ಲ. ಆ ಭೂಮಿಯ ಅನುಬಂಧ ನಮಗೆ ಬೇಕು. ಆ ಭೂಮಿಯ ಒಂದು ಭಾತೃತ್ವ ಪ್ರೇಮ ನಮಗೆ ಬೇಕಾಗಿದೆ. ಭೂಮಿಯೇ ಬೇಕಂತ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಬಿಟ್ಕೊಳ್ಳೋದಂತ ಈ ವೇಳೆಯಲ್ಲಿ ತಮಗೆ ತಿಳಿಯಪಡಿಸುತ್ತೇವೆ. ಅತ್ಯಂತ ತೀವ್ರಗಾಮಿಯಾಗಿರ್ತದೆ. ಯಾವುದೇ ಒಬ್ಬ ಅಕ್ವಿಷನ್ ಆಫೀಸರನ್ನು ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಒಳಗೆ ಬಿಡಲಿಕ್ಕಿಲ್ಲ. ಅದು ಖಂಡಿತ. ಅದು ಏನು ಚನ್ನರಾಯಪಟ್ಟಣದಲ್ಲಿ ನಡೆದಕ್ಕಂಥ ಹೋರಾಟಕ್ಕಿಂತಲೂ ಭೀಕರವಾಗಿರ್ತಂಥ ನಾವು KDB ಅಧಿಕಾರಿಗಳಿಗೆ ನಿಮ್ಮ ಮುಖೇನ ಸೂಚಿಸ್ತಾ ಇದ್ದೇವೆ. ಜೈ ಹಿಂದ್. ಇವತ್ತಿನ ಸಭೆಯಲ್ಲಿ ಒಂದು ಪ್ರಾಥಮಿಕ ಸಮಿತಿ ರಚನೆ ಬಗ್ಗೆ ಇವತ್ತು ಒಂದು ಚರ್ಚೆ ಆಗಿದೆ. ಈ ಅಂದೇನಹಳ್ಳಿ, ಮೇಡಹಳ್ಳಿ, ಮುತ್ತನಲ್ಲೂರು, ಬಿಕ್ಕನಹಳ್ಳಿ, ಸೊಳ್ಳೆಪುರ ಇಷ್ಟು ಗ್ರಾಮಗಳ ರೈತರು, ಕೆಲವೊಂದು ಗ್ರಾಮಸ್ಥರು ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಒಂದು ಪ್ರಾಥಮಿಕ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಇಷ್ಟು ಜನ ಸೇರಿ ಮುಂದಿನ ಹೋರಾಟದ ಬಗ್ಗೆ ಸ್ವರೂಪ ತೀರ್ಮಾನ ಮಾಡೋದು ಅಥವಾ ರೂಪುರೇಷೆಯನ್ನೆಲ್ಲ ನಾವು ತೀರ್ಮಾನ ಮಾಡ್ತೀವಿ. ಮುಂದಿನ ಭಾನುವಾರ ಇಷ್ಟು ಜನ ಸೇರಿ ನಾವೊಂದು ಸಮಿತಿಯ ಅಂದರೆ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿ, ಈ ರೀತಿ ವಿವಿಧ ಸ್ತರಗಳಲ್ಲಿ ಜವಾಬ್ದಾರಿಗಳನ್ನು ನಾವು ಇಷ್ಟು ಜನ ಸೇರಿ ತೀರ್ಮಾನ ಮಾಡ್ತಾ ಇದ್ದೀವಿ. ಇಷ್ಟು ಈ ದಿನ ಸಭೆಯಲ್ಲಾದ ತೀರ್ಮಾನ. ಇಷ್ಟು ಯಾರ್ಯಾರು ಸರ್ ಸದಸ್ಯರು? ಈಗಾಗಲೇ ಸದಸ್ಯರು ಬಂದು ಅಂದೇನಹಳ್ಳಿಯಿಂದ HK ಮಂಜುನಾಥ್ ಇರ್ಬೋದು, ಚಂದ್ರಾರೆಡ್ಡಿ, ಚೇತನ್, ಶ್ರೀಕಾಂತ್, ಮಧುಸೂದನ್, ಶ್ರೀನಿವಾಸ್ ರೆಡ್ಡಿ, ಹರೀಶ್, ಮತ್ತು ಅಂಬರೀಷ್, LIC, ಅಶೋಕ್ ರೆಡ್ಡಿ, ಮಧು HV ಮೋಹನ್ ಮತ್ತು HP ಪಿಲ್ಲಾರೆಡ್ಡಿ, ಇಷ್ಟು ಜನ ಸಮಿತಿಯಲ್ಲಿ ಹೆಸರು ಕೊಟ್ಟಿದ್ದಾರೆ. ಮೇಡಹಳ್ಳಿಯಿಂದ ಶ್ರೀನಿವಾಸ ರೆಡ್ಡಿ, ಪ್ರಶಾಂತ್, ಸುರೇಶ್ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಅಶೋಕ್ ರೆಡ್ಡಿ, ಗೋಪಾಲ್ ರೆಡ್ಡಿ, ಸುನಿಲ್ ಮತ್ತು ರವೀಂದ್ರ ರೆಡ್ಡಿ, ಇಷ್ಟು ಜನ ಮೇಡಹಳ್ಳಿಯಿಂದ ಹೆಸರು ಕೊಟ್ಟಿದ್ದಾರೆ. ಮತ್ತು ಮುತ್ತನಲ್ಲೂರು ಅಥವಾ ಅಮಾನಿಕೆರೆಯಿಂದ ದಶರಥ್ ರೆಡ್ಡಿ, ಅಂಬರೀಷ್ ಮತ್ತು ಮುನ್ಶ್ರಾಮ್ ರೆಡ್ಡಿ, ಇಷ್ಟು ಜನ ಹೆಸರು ಕೊಟ್ಟಿದ್ದಾರೆ. ಬಿಕ್ಕನಹಳ್ಳಿಯಿಂದ ತ್ಯಾಗರಾಜ್, BK ಚಂದ್ರು ಮತ್ತು B ಮುನಿಯಪ್ಪ ಅವರು, ಸೊಳ್ಳೆಪುರದಿಂದ ರಘು S, ಇಷ್ಟು ಜನ ಇವತ್ತು ಹೆಸರನ್ನ ನೋಂದಾಯಿಸಿದ್ದಾರೆ.